ಏನ್ ಮಾಡ್ತೀಯ? ನಮ್ಮ ಮನೆ ದೇವ್ರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯುವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಥವಾ ಶುರು ಮಾಡ್ತಾ ಇದೀವಿ ಅಂದಾಗ ಏನೆಲ್ಲ ಮಾಡ್ಬೇಕು ಅಂತ ನಾವು ತಿಳ್ಕೊಂಡಿರ್ತೀವಿ. ಅದೇ ರೀತಿ ಏನೆಲ್ಲ ಮಾಡಬಾರ್ದು ಅಂತ ತಿಳ್ಕೊಂಡಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಈಗ ಒಂದು ಬಿಸ್ನೆಸ್ ಶುರು ಮಾಡಿ ಒಂದ್ 8-10 ತಿಂಗಳು ನಡೆಸೋದು, ಆಮೇಲೆ ಅದು ಕಾರಣಾಂತರಗಳಿಂದ ಅದನ್ನ ಸ್ಟಾಪ್ ಮಾಡೋದು. ಅಂದ್ರೆ ನಮಗ್ ಗೊತ್ತಿಲ್ಲದೆ ಮಾಡ್ತಾ ಇರೋ ಕೆಲವು ತಪ್ಪುಗಳಿಂದ ನಾವು ಬಿಸ್ನೆಸ್ ನ ಸಕ್ಸಸ್ಫುಲ್ ಆಗಿ ರನ್ ಮಾಡಕ್ ಆಗ್ತಾ ಇರಲ್ಲ. ಏನ್ ಆ ಕಾರಣಗಳು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮೆಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಬ್ರೀಡ್ ಸೆಲೆಕ್ಷನ್, ಮರಿ ಸೆಲೆಕ್ಷನ್. ಅಂದ್ರೆ ಈಗ ನಾನು ಮರಿ ಉದ್ದ ದಪ್ಪ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಬ್ರೀಡಿನ ಮರಿ ನಾವು ಸಾಕ್ತಾ ಇದೀವಿ. ಈಗೆಲ್ಲ ಒಂದ್ ನೋಡ್ತೀವಿ ನಾವು, ಒಂದ್ ಇಷ್ಟು ಕೆಜಿ ಮರಿ, ಈ ಬ್ರೀಡ್ದು ಒಂದ್ ಇಷ್ಟು ಕೆಜಿ ಬಂದಿದೆ, ಇಷ್ಟು ಅಮೌಂಟ್ ನಮಗ್ ಬಂದಿದೆ ಅಂತ ಎಲ್ಲೋ ಒಂದ್ ಕಡೆ ನೋಡಿರ್ತೀವಿ. ಸೊ ನಾವ್ ಅದನ್ನೇ ತಗೊಬಂದು ನಾವ್ ಮಾಡಿ ನಮ್ಗೆ ಇದು ಬರುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಯಾಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ಬ್ರೀಡ್ ಆ ಪ್ರಾಂತ್ಯಕ್ಕೆ, ಅವ್ರ ಲೊಕಾಲಿಟಿಗೆ ವರ್ಕ್ ಆಗ್ಬೋದು. ಸೊ ನಾವ್ ಎಲ್ಲಿದೀವಿ, ನಾವ್ ಯಾವ ಪ್ರಾಂತ್ಯದಲ್ಲಿ ಇದೀವಿ ಅದನ್ನ ನೋಡ್ಕೊಂಡು ಇಲ್ಲಿ ಯಾವ್ದು ಫಾಸ್ಟ್ ಮೂವಿಂಗ್ ಇರತ್ತೆ, ಇಲ್ಲಿ ಯಾವ್ದು ಡಿಮ್ಯಾಂಡಿಂಗ್ ಆಗಿರತ್ತೆ, ಆ ಬ್ರೀಡ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಸಾಕ್ಬೇಕಾಗತ್ತೆ. ಅದು ಕುರಿ ಆದ್ರೂ ಆಗಿರ್ಬೋದು, ಮೇಕೆ ಆದ್ರೂ ಆಗಿರ್ಬೋದು. ಈಗ ಮೇಕೆ ಮಾಡ್ತೀವಿ ಅನ್ನೋದಾದ್ರೆ ನಾಟಿ ಮೇಕೆ ನಮ್ ಕಡೆ ಹೋಗತ್ತಾ, ಅಥವಾ ಬೇರೆ ಯಾವ್ದು ಹಾಕಿದ್ರೆ ನಮ್ಗೆ ಸಕ್ಸಸ್ ಆಗತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂಡು ನಾವು ಬ್ರೀಡ್ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಕುರಿನಲ್ಲೂ ಕೂಡ ಈಗ ನಾಟಿ ಕುರಿನ ಅಥವಾ ಎಳ್ಗ ಕುರಿನ ಯಾವ್ದು ನಿಮ್ಮ ಲೋಕಲಿ ಮೂವಿಂಗ್ ಅಲ್ಲಿ ಇರತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ನಾವು ಸಕ್ಸಸ್ ಕಾಣಿಸ್ಬೋದು. ಎರಡನೇದು ಅಮೌಂಟ್ ರೊಟೇಷನ್ ಆಗದೆ ಇರೋದು. ಇನ್ ಕೆಲವೊಬ್ರು ಬರೀ ಬ್ರೀಡಿಂಗ್ ಮಾಡೋದಕ್ಕೆ, ಅಂದ್ರೆ ಬರೀ ಫೀಮೇಲ್ ತಗೊಂಡು ಅದ್ರಲ್ಲೇನೆ ರಿಪ್ರೊಡಕ್ಷನ್ ಮಾಡಿ ಮರಿ ಹೆಚ್ಚಿಸ್ಕೋತೀವಿ ಅಂತ ಆ ತರ ಮಾಡೋರಾದ್ರೆ, ಸೊ ನೀವ್ ಯಾವ ತರ ಮರಿ ಸೆಲೆಕ್ಟ್ ಮಾಡ್ತೀರಾ? ಈಗ ಯಾರನ್ನಾದ್ರೂ ನೀವ್ ಕೇಳೋದಾದ್ರೆ ಒಂದು 8-9 ಹೆಣ್ಮರಿಗೆ ಒಂದು ಓತ ಸಾಕಾಗತ್ತೆ, ಅಥವಾ ಒಂದ್ ಟಗರು ಅಂದ್ರೆ ಒಂದು ಇಷ್ಟು ಹೆಣ್ಣಿಗೆ ಒಂದು ಮೇಲ್ ಸಾಕಾಗತ್ತೆ ಅಂತ ಹೇಳಿರ್ತಾರೆ. ಸೊ ಒಂದ್ 10 ಮರಿ ನೀವ್ ಇನ್ವೆಸ್ಟ್ ಮಾಡುವಷ್ಟು ಈಗ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಒಂದ್ 8 ಫೀಮೇಲ್ ಒಂದು 2 ಮೇಲ್ ತಗೊಂಡು ಶುರು ಮಾಡ್ತೀರಾ, ಓಕೆ. ಅಥವಾ ಗಬ್ಬಾಗಿರೋ ಮರಿನೇ ತಗೋಬಹುದು. ಈಗ ಪ್ರೆಗ್ನೆನ್ಸಿ ಎಲ್ಲ ಒಂದು 5 ತಿಂಗಳಾಗತ್ತೆ. ಅದಾದ್ಮೇಲೆ ಮರಿ ಹಾಕಿ ಅದು ಒಂದು 3-4 ತಿಂಗಳು ತಾಯಿ ಮರಿನ ಬೇರೆ ಮಾಡೋದಕ್ ಆಗೋದಿಲ್ಲ. ಸೊ ಅಲ್ಲಿವರೆಗೂ ನಮ್ಗೆ 8-9 ತಿಂಗಳಾಗತ್ತೆ. ಸೊ 8-9 ತಿಂಗಳು ಏನ್ ಮಾಡ್ತೀರಾ ಅಲ್ಲ? ಸೊ ಏನು ರೊಟೇಷನ್ ಇರೋದಿಲ್ಲ, ನಮ್ಮ ಖರ್ಚಂತೂ ಇದ್ದೇ ಇರತ್ತೆ. ಮೇವು ಕೊಡ್ತಾನೆ ಇರ್ಬೇಕು, ಕೈ ತಿಂಡಿಗಳು ಹಾಕ್ಲೇಬೇಕು. 8-9 ತಿಂಗಳು ನಮ್ಗೆ ಏನು ಮನಿ ರೊಟೇಷನ್ ಆಗಿಲ್ಲ ಅಂತ ಅಂದಾಗ ಆಬ್ವಿಯಸ್ಲಿ ಅದೊಂದು ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಸೊ ಎಲ್ಲ ಖರ್ಚಾಗ್ತದೆ, ನಮ್ಗೇನು ಬರ್ತಾ ಇಲ್ವಲ್ಲ ಅನ್ನೋ ತರ ಒಂದ್ ಮೈಂಡ್ ಸೆಟ್ ಬರುತ್ತೆ. ಸೊ ಆವಾಗ ಒಂದು ಮೋಸ್ಟ್ ಆಫ್ ದ ಕೇಸಸ್ ನಮ್ಗೇನು ಸಿಗ್ತಾ ಇಲ್ಲ ಅನ್ನೋದ್ ಒಂದು ಮನಸ್ಥಿತಿ ಬರುತ್ತೆ. ಸೊ ಈ ತರ ಏನ್ ಮಾಡ್ಕೋಬೇಕು ಅಂದ್ರೆ, ಬ್ರೀಡಿಂಗೇ ಮಾಡ್ತೀವಿ ಅಂತ ಅನ್ನೋರು ಏನ್ ಮಾಡ್ಕೊಬಹುದು ಅಂತ ಅಂದ್ರೆ, ಈಗ ಒಂದ್ 10 ಮರಿ ತಗೊಳ್ಳೋ ಪ್ಲಾನ್ ಇದೆ ನಿಮ್ಗೆ ಅಂತ ಅನ್ನೋದಾದ್ರೆ ಒಂದ್ 4 ಹೆಣ್ಮರಿ ತಗೊಳ್ಳಿ. 4 ಒಂದು 5-6 ವಾತ ಅಥವಾ ಟಗರು ಗಂಡ್ ಮರಿಗಳು ಇಷ್ಟು ತಗೋಬೇಕು. ಒಂದ್ 4 ಹೆಣ್ಮರಿ ಇಟ್ಕೊಂಡ್ರು ಕೂಡ ಇನ್ನ ಒಂದ್ 5-6 ಗಂಡ್ ಮರಿ ಇಟ್ಕೊಂಡು ಒಂದ್ 2-3 ತಿಂಗಳು ಸಾಕಿದ್ಮೇಲೆ ಯಾವ್ ಚೆನ್ನಾಗ್ ಗ್ರೋತ್ ಬಂದಿರತ್ತೆ, 1-2 ಗಂಡ್ ಮರಿಗಳನ್ನ ನೀವು ಸೇಲ್ ಮಾಡ್ಕೊಬಹುದು. ಸೊ ಈ ತರ ಒಂದು ಮನಿ ರೊಟೇಷನ್ ಆಗತ್ತೆ. ನಿಮ್ಗೆ ಅದರಿಂದ ಬರೋ ಒಂದು ಅಮೌಂಟ್ ಒಂದು ತಿಂಡಿಗೆ ಯೂಸ್ ಮಾಡ್ಕೊಬಹುದು, ಅಥವಾ ಅಟ್ಲೀಸ್ಟ್ ಏನಕ್ಕೆ ಯೂಸ್ ಮಾಡ್ಲಿಲ್ಲ ಅಂತ ಅನ್ನೋದಾದ್ರೂ ಮನಿ ರೊಟೇಷನ್ ಆಗ್ತಾ ಇದೆ ಅನ್ನೋದ್ ಒಂದು ಇಂಟ್ರೆಸ್ಟ್ ಬರತ್ತೆ. ಒಂದ್ ಗಂಡ್ ಮರಿ ಮಾರಿ ಸೊ ನೀವು ಇನ್ನ ಒಂದು ತಾಯಿ ಮಗು ಜೋಡಿ ಇರೋದು ಒಂದ್ ತಗೊಂಡ್ಬಿಡ್ಬೋದು. ಸೊ ಅದನ್ನ ಒಂದ್ 2-3 ತಿಂಗಳು ಸಾಕಿದ್ರು ಕೂಡ ಆ ಜೋಡಿ ಮರಿ 3-4 ತಿಂಗಳು ಕಡಿಮೆ ಮರಿ ಯಾರು ಮಾರೋದಿಲ್ಲ. ಸೊ 3-4 ತಿಂಗಳು ಅಂತ ಅಂದ್ರು ನೀವೊಂದು 2-3 ತಿಂಗಳು ಸಾಕ್ತೀನಿ ಅಂತ ಅಂದ್ರು ಒಂದು 6-7 ತಿಂಗಳು ಮರಿ. ಅಂದ್ರೆ ಒಂದು ಟೈಮ್ ಪೀರಿಯಡ್ ಇರತ್ತೆ. ಮರಿಗಳಿಗೆ, ಮೇಕೆಗಳಿಗೆ ಆಗ್ಲಿ ಟಗರುಗಳಿಗೆ ಆಗ್ಲಿ ಒಂದು ಟೈಮ್ ಪೀರಿಯಡ್ ಇರತ್ತೆ. 5 ತಿಂಗಳಿಂದ 7 ತಿಂಗಳೊಳಗಡೆ ಮರಿಗಳು ರ್ಯಾಪಿಡ್ ಆಗಿ ಗ್ರೋತ್ ಆಗತ್ತೆ. ಸೊ ನಾವ್ ಆ ಟೈಮಲ್ಲಿ ಚೆನ್ನಾಗಿ ಫುಡ್ ಕೊಟ್ಟಿ ಚೆನ್ನಾಗಿ ನೋಡ್ಕೊಂಡ್ವಿ ಅಂತ ಅಂದ್ರೆ ಅದು ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ. ಈಗ ಸಂಬಳನೇ ಇಲ್ಲ ಕೆಲ್ಸ ಮಾಡು ಅಂತ ಅಂದಾಗ ಯಾರು ಮಾಡೋದಕ್ ಆಗೋದಿಲ್ಲ ಅಲ್ಲ. ಸೊ ಹಂಗಾಗಿ ಈ ತರ ಮನಿ ರೊಟೇಷನ್ ಮಾಡ್ಕೊಳ್ಳೋದ್ರಿಂದ ಒಂದು ರೊಟೇಷನ್ ಇರತ್ತೆ, ಮತ್ತೆ ನಮಗ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರತ್ತೆ. ಮೂರನೇದ್ ಬಂದು ಡಿಪೆಂಡೆನ್ಸಿ, ಅಂದ್ರೆ ಬೇರೆಯವ್ರನ್ನ ನಂಬ್ಕೊಂಡು ನಾವು ಕುರಿ ಮೇಕೆ ಸಾಕಾಣಿಕೆ ಮಾಡುವಂತದ್ದು. ಈ ಕೆಲವೊಬ್ರು ಹೇಳ್ತಾರೆ ನಾವ್ ಮುಂಚೆ ಮಾಡ್ತಾ ಇದ್ವಿ ಇವಾಗ ಮಾಡ್ತಾ ಇಲ್ಲ ಅಂತ. ಸೊ ಕಾರಣ ಕೇಳಿದ್ರೆ ಮನೆಯಲ್ಲಿ ಯಾರೋ ಒಬ್ರು ಇರ್ತಾರೆ, ಸೊ ಅವ್ರಿಗೆ ಹೊರಗಡೆ ಹೋಗಿ ಸೊಪ್ಪು ಹೊಡ್ಕೊಂಡ್ ಬಂದು ಕೊಟ್ಟಿ ಆತರ ಮಾಡುವಂತದ್ದು. ಇವ್ರು ಬರೀ ಸೊಪ್ಪು ಹಾಕೊಂಡು ಮನೆಯಲ್ಲೇ ಇದ್ಕೊಂಡು ಸಾಕುವಂತದ್ದು. ಸೊ ಅವರೆಲ್ಲ ಬೇರೆ ಕಡೆ ಶಿಫ್ಟ್ ಆದ್ರೆ ಸೊ ಇವ್ರಿಗೆ ಯಾರು ಸೊಪ್ಪು ಹೊಡ್ಕೊಂಡ್ ಬಂದು ಕೊಡೋ ಅಂತವ್ರು ಯಾರು ಇರ್ಲಿಲ್ಲ. ಹಂಗಾಗಿ ಇವರು ಕುರಿ ಮೇಕೆ ಸಾಕಾಣಿಕೆನ ಅಲ್ಲಿಗೆ ನಿಲ್ಸ್ಬೇಕಾಗಿ ಬಂತು. ಆ ವ್ಯಕ್ತಿ ಇಲ್ಲ ಅಂತ ಅಂದ್ರೆ ಸೊ ಇಲ್ಲಿ ಯಾವ ಕೆಲ್ಸಗಳು ನಡೆಯೋದಿಲ್ಲ, ಎಲ್ಲ ಸ್ಟಾಪ್ ಆಗ್ತವೆ. ಸೊ ಹಂಗಾಗಿ ನಾವ್ ಏನ್ ಮಾಡ್ಕೊಬೇಕು, ಸೊ
ಸೊ ಸಿಂಗಲ್ ಹ್ಯಾಂಡೆಡ್ ಆಗಿ ಅಂದ್ರೆ ಯಾರ ಮೇಲೂ ಜಾಸ್ತಿ ಡಿಪೆಂಡ್ ಆಗದೆ ಇರೋ ಹಾಗೆ, ಯಾರಿಲ್ಲ ಅಂದ್ರೂ ಕೆಲಸ ನಡಿಬೇಕು, ಆ ತರ ಮೇಂಟೈನ್ ಮಾಡೋದನ್ನ ನಾವು ಮಾಡ್ಕೋಬೇಕಾಗತ್ತೆ. ಯಾವ ತರ ಮಾಡ್ಬೋದು? ಇವಾಗ ಕೆಂಗುರಿ ಸಾಕಾಣಿಕೆಯಲ್ಲಿ ಯಾವ್ದು ಹಸಿಮೇವದ ಅವಶ್ಯಕತೆ ಇರೋದೇ ಇಲ್ಲ. ಸೊ ಎಲ್ಲ ಡ್ರೈ ಎಲ್ಲ ಒಣಮೇವ್ ಹಾಕಿ ಸಾಕೋದ್ರಿಂದ ಒಣಮೇವ್ ಎಷ್ಟ್ ಬೇಕಾದ್ರೂ ಸ್ಟೋರ್ ಮಾಡ್ಕೊಬಹುದು. ಹುರುಳಿ ಹೊಟ್ಟು ಅಥವಾ ರಾಗಿ ಹುಲ್ಲು ಮತ್ತೆ ಇನ್ನೆಲ್ಲ ಕೈ ತಿಂಡಿಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಒಬ್ರೋಗಿ ಹಾಕೊಂಡ್ ಬರೋ ಅಂತ ಮಾಡ್ಕೊಬಹುದು. ಇನ್ನ ಮೇಕೆ ಸಾಕಾಣಿಕೆ ಮಾಡ್ತಾರೆ ಅನ್ನೋರಾದ್ರೆ ಮೇಕೆಗೆ ಹಸಿಮೇವ್ ಬೇಕೇ ಬೇಕಾಗತ್ತೆ. ಸೊ ಹಸಿಮೇವನ್ನಂತೂ ಸ್ಟೋರ್ ಮಾಡ್ಕೊಳಕ್ ಆಗೋದಿಲ್ಲ. ಒಂದು ಆಲ್ಟರ್ನೇಟ್ ಏನ್ ಮಾಡ್ಕೊಬಹುದು ಅಂತ ಅಂದ್ರೆ ಹೈಡ್ರೋಫೋಬಿಕ್ ಮಾಡ್ಕೊಬಹುದು. ಸೊ ಹೈಡ್ರೋಫೋಬಿಕ್ ಮಾಡ್ಕೊಳ್ಳೋದ್ರಿಂದ ಒಂದ್ ಟೈಮ್ ಹಸಿ ಮೇವಿಗೆ ಹೈಡ್ರೋಫೋಬಿಕ್ ಕೊಟ್ಕೊಂಡು ಒಣಮೇವು ಕೈ ತಿಂಡಿ ಹೀಗೆ ಯಾವ್ದು ಡಿಪೆಂಡೆನ್ಸಿ ಇಲ್ದಂಗೆ ಕೆಲಸ ನಡೆದ್ರೆ ಆ ಒಂದು ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆನಲ್ಲಿ ಒಂದು ಫೇಲಿಯರ್ ಅನ್ನೋದು ಕಾಣೋದಿಲ್ಲ, ಒಂದು ಯಶಸ್ ಕಾಣಿಸುತ್ತೆ. ಲೇಬರ್ ಇಟ್ಕೊಂಡ್ ಮಾಡ್ತೀವಿ ಅನ್ನೋರು ಮಾಡ್ಬೋದು, ತೊಂದ್ರೆ ಇಲ್ಲ. ಸೊ ಅಲ್ಲಿ ಕೆಲ್ಸದಲ್ಲಿ ಯಾರು ಇರ್ತಾರೆ, ಯಾರ ಕೆಲಸ ಮಾಡ್ತಾರೆ ಅವ್ರ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಿದ್ರೆ ಒಳ್ಳೇದು. ಲೇಬರ್ ಇದ್ರೂ ಕೂಡ ದಿನಕ್ಕೆ ಒಂದ್ಸರಿ ಹೋಗಿ ಮರಿಗಳೆಲ್ಲ ಹೆಂಗಿದೆ ಅಂತ ನೋಡಿ ವಿಸಿಟ್ ಮಾಡ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದಾಗತ್ತೆ. 4ನೇದು ಲ್ಯಾಕ್ ಆಫ್ ನಾಲೆಜ್, ಅಂದ್ರೆ ಮಾಹಿತಿ ಬಗ್ಗೆ ಕೊರತೆ. ಈಗ ಎಲ್ಲ ಕುರಿ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂತ ಬರ್ತಾರೆ, ಅವ್ರಿಗೆ ಯಾವ್ದೇ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರ ತಂದೆ ತಾಯಿ ಮಾಡಿರೋದೇ ಆಗ್ಲಿ ಅಥವಾ ಇವ್ರೆಲ್ಲ ನೋಡಿರೋದಾಗ್ಲಿ ಯಾವ್ದೇ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಸಿಗತ್ತೆ ಫೋನ್ ಅಲ್ಲಿ ಅಷ್ಟನ್ನ ಇಟ್ಕೊಂಡು ಮಾಡ್ಬೋದು ಅಂತ ಅನ್ಕೊಂಡು ಶುರು ಮಾಡ್ತಾರೆ. ಬಟ್ ಥಿಯರಟಿಕಲ್ ಆಗಿ ನೀವು ಕೇಳೋದೇ ನೋಡೋದೇ ಬೇರೆ, ಬಟ್ ಪ್ರಾಕ್ಟಿಕಲ್ ಆಗಿ ನಡೆಯೋದೇ ಬೇರೆ. ಓಕೆ, ಸೊ ಹಂಗಾಗಿ ನೀವ್ ಏನ್ ಮಾಡ್ಬೋದು ಅಂತ ಅಂದ್ರೆ ಕೆಲವೊಂದು ಫಾರ್ಮ್ ವಿಸಿಟ್ ಮಾಡ್ಬೇಕಾಗತ್ತೆ. ಫಾರ್ಮ್ ಆಗ್ಲಿ ಅಥವಾ ಯಾರಾದ್ರೂ ಕುರಿ ಮೇಕೆ ಯಾರು ಸಾಕ್ತಾ ಇದಾರೆ, ತುಂಬಾ ದಿವಸಗಳಿಂದ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾ ಇದಾರೆ, ಅವ್ರ ಹತ್ರ ನೀವು ವಿಸಿಟ್ ಮಾಡಿ ಮಾಹಿತಿ ತಗೋಬಹುದು. ಸೊ ಯಾವ ತರ ನಡೀತಾ ಇದೆ, ಯಾವ ತರ ನಾವು ಮಾಡ್ಕೋಬೇಕು ಅಂತ ನೀವು ಬರೀ ಥಿಯರಿ ನೋಡೋದಕ್ಕಿಂತ ನೀವು ಒಂದು ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡೋದಕ್ಕೆ ತುಂಬಾ ವ್ಯತ್ಯಾಸ ಇರತ್ತೆ. ಸೊ ಈ ತರ ವಿಸಿಟ್ ಮಾಡಿ ನೀವು ವಿಷಯ ಕಲೆ ಹಾಕೊಂಡ್ರೆ ಒಳ್ಳೇದು. ಈಗ ನೀವೆಲ್ಲೇ ವಿಸಿಟ್ಗೆ ಹೋಗ್ತೀರಾ ಅಥವಾ ಯಾರನ್ನೇ ಮಾತಾಡ್ಸಕ್ ಹೋಗ್ತೀರಾ ಅಂತ ಅಂದಾಗ ಅವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡ್ ಬರೋದಲ್ಲ, ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳ್ಬೇಕು. ಸೊ ನೀವು ಕೇಳ್ಕೊಂಡು ನಿಮಗೊಂದು ಕ್ಲಾರಿಟಿ ತಗೋಬೇಕಾಗತ್ತೆ, ನಿಮ್ ಕೈಲಿ ಮಾಡಕ್ ಆಗತ್ತಾ ಇಲ್ವಾ ಅಂತ ಅನ್ನೋದು. ಸೊ ಮಾಡಕ್ ಆಗತ್ತೆ ಅನ್ನೋದಾದ್ರೆ ಮುಂದುವರಿರಿ. ಸೊ ಮಾಡಕ್ ಆಗಲ್ಲ ಅನ್ನೋದು ಯಾವ್ದು ಇಲ್ಲ. ಸೊ ನಾಲೆಜ್ ತಗೊಂಡು ನೀವು ಕಡಿಮೆಯಿಂದ ಶುರು ಮಾಡ್ಕೊಂಡು ಹೋದ್ರೇನೆ ಒಳ್ಳೇದು. 5ನೇದು ಮೇಂಟೆನೆನ್ಸ್. ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಶುರುನಲ್ಲಿ ಎಲ್ಲ ತುಂಬಾ ಇಂಟ್ರೆಸ್ಟ್ ಕೊಟ್ಟಿ ಮಾಡಿ ಹಂಗೆ ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ಳೋದು, ಅದಕ್ಕೆ ಸರಿಯಾಗಿ ಟೈಮ್ ಕೊಡದೆ ಇರೋದು, ಆತರ ಎಲ್ಲ ಮಾಡೋದಾದ್ರೆ ಇವೇ ಒಂದು ಒಳ್ಳೆ ರೀಸನ್ ಆಗತ್ತೆ ಏನಕ್ಕೆ ನಿಮ್ಮ ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಆಗೋದಕ್ಕೆ. ಸೊ ಯಾವಾಗ್ಲೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಈ ತರ ಲೈಫ್ ಸ್ಟಾಕ್ ಇಟ್ಕೊಂಡಿದೀವಿ ಅಂತ ಅಂದ್ರೆ ಇನ್ನ ಎಕ್ಸ್ಟ್ರಾ ಕೇರ್ ಬೇಕಾಗತ್ತೆ, ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ. ಮೇಂಟೆನೆನ್ಸ್ ಅಂತ ಬಂದ್ರೆ ಇದೊಂದು ದೊಡ್ಡ ಟಾಪಿಕ್ ಸರಿ. ಸೊ ಇದ್ರಲ್ಲಿ ನೋಡಿದ್ರೆ ನೀವು ಟೈಮ್ ಮೇಂಟೆನೆನ್ಸ್, ಫುಡ್ ಮೇಂಟೆನೆನ್ಸ್, ಡಿಸೀಸ್ ಮೇಂಟೆನೆನ್ಸ್ ಅಂತ ಒಂದು ದೊಡ್ಡ ಟಾಪಿಕ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋನೇ ಮಾಡೋಣ. 6ನೇ ಪಾಯಿಂಟ್ ಹೈಟೆಕ್ ಶೆಡ್ಗಳು. ಸೊ ಈಗೆಲ್ಲ ನೋಡ್ತಾ ಇದೀವಿ, ಇಷ್ಟು ಲಕ್ಷ ಬೇಕು ಅಷ್ಟು ಲಕ್ಷ ಬೇಕು ಶೆಡ್ಗಳನ್ನ ಕಟ್ಕೊಳ್ಳೋದಕ್ಕೆ ಅಂತ. ಸೊ ಈಗ ಬೇಸಿಕ್ ಆಗಿ ಶೆಡ್ ಏನಕ್ಕೆ ಬೇಕಾಗತ್ತೆ? ಈಗ ಮರಿಗಳು ಇರೋದಕ್ಕೆ, ಒಂದ್ ಮಳೆನಲ್ಲಿ ನೆನೆದಂಗೆ ಬಿಸಿಲು ಏನು ಆಗದೆ ಇರೋ ತರ ಒಂದ್ ಶೆಲ್ಟರ್ಗೆ ಶೆಡ್ ಬೇಕಾಗತ್ತೆ. ನಾವ್ ಎಷ್ಟು ಹೈಟೆಕ್ ಆಗಿ ಕಟ್ಟಿದೀವಿ, ಎಷ್ಟು ಅಂದ ಚಂದ ತೋರ್ಸೋದಕ್ಕಂತ ಶೆಡ್ ಬೇಕಾಗೋದಲ್ಲ ಅಲ್ವಾ? ಈಗ ಲಕ್ಷಾಂತರ ರೂಪಾಯಿ ಶೆಡ್ ಮೇಲೆ ಇನ್ವೆಸ್ಟ್ ಮಾಡೋದು ಅದು ಬಿಗಿನರ್ಸ್ಗೆ ತುಂಬಾನೇ ಕಷ್ಟ ಆಗತ್ತೆ. ಓಕೆ, ಇವಾಗ ಚೆನ್ನಾಗಿ ಮಾಡ್ತಾ ಇರೋರಾದ್ರೆ ಓಕೆ ಮಾಡ್ಬೋದು, ಬಟ್ ಬಿಗಿನರ್ಸ್ ಗೆ ಹೇಳೋದು ಅಂತ ಅಂದ್ರೆ ಎಷ್ಟು ಸಿಂಪಲ್ ಆಗಿ ಆಗತ್ತೆ ಅಷ್ಟು ಸಿಂಪಲ್ ಆಗಿ ಶೆಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈಗ ಸೆಕೆಂಡ್ಸ್ ಅಲ್ಲೇನೆ ಶೀಟ್ ಸಿಗತ್ತೆ, ಸೆಕೆಂಡ್ಸ್ ಅಲ್ಲಿ ಕಬ್ಣ ಸಿಗತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಅದೆಲ್ಲ ಒಂದು 5-6 ವರ್ಷ ಬಾಳಿಕೆ ಅಂತೂ ಬಂದೇ ಬರತ್ತೆ. ಈಗ ಎಲ್ಲಾನು ನಾವು ಶೆಡ್ ಮೇಲೆನೆ ಇನ್ವೆಸ್ಟ್ ಮಾಡ್ಬಿಟ್ರೆ ಈ ಶೆಡ್ ಗೆ ಇನ್ವೆಸ್ಟ್ ಮಾಡೋ ದುಡ್ಡು ಆಲ್ಮೋಸ್ಟ್ ಒಂದ್ ಬ್ಯಾಚ್ ಮರಿ ತಂದ್ಬಿಡ್ಬೋದು. ಅಷ್ಟು ಶೆಡ್ ಗಳ ಮೇಲೆ ಇನ್ವೆಸ್ಟ್ ಮಾಡೋದು ನೋಡಿದೀವಿ ನಾವು. ಈಗ ನಾವ್ ಎಷ್ಟು ದೊಡ್ಡದಾಗಿ ಶೆಡ್ ಮಾಡ್ಕೊಂಡಿದೀವಿ ಅಂತ ಅನ್ನೋದು ವಿಷಯ ಅಲ್ಲ, ನಾವ್ ಎಷ್ಟು ಚೆನ್ನಾಗಿ ಮರಿಗಳನ್ನ ಬೆಳೆಸ್ತೀವಿ ಅನ್ನೋದಷ್ಟೇ ಇಲ್ಲಿ ಮ್ಯಾಟರ್ ಆಗತ್ತೆ. ಕುರಿ ಮೇಕೆ ಸಾಕಾಣಿಕೆನಲ್ಲಿ ಯಾವತ್ತೂ ಶೆಡ್ ಇಂಪಾರ್ಟೆಂಟ್ ಆಗೋದಿಲ್ಲ, ನಾವ್ ಎಷ್ಟು ಹೆಲ್ದಿಯಾಗಿ ಮರಿ ಬೆಳೆಸ್ತೀವಿ ಅನ್ನೋದು ಒಂದೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಆದಷ್ಟು ನಾ ಹೇಳುದು ಶೆಡ್ ಮೇಲೆ ಇನ್ವೆಸ್ಟ್ ಮಾಡೋದು ಕಡಿಮೆ ಮಾಡಿ. ಈಗ ಫೈಬರೇ ಹಾಕ್ಬೇಕು ಶೆಡ್ ಅಥವಾ ರೀಪರ್ ಗಳದೇ ಶೆಡ್ ಹಾಕ್ಬೇಕು ಅನ್ನೋದು ಏನೂ ಇಲ್ಲ. ಈಗ ಫೈಬರ್ ಇಲ್ಲ ಅಂತ ಅಂದ್ರೆ ಇವಾಗ ನೀಲಗಿರಿ ರೀಪರ್ ಗಳನ್ನ ಯೂಸ್ ಮಾಡ್ಕೊಂಡು ಶೆಡ್ ಮಾಡ್ಕೊಬಹುದು. ಇಲ್ಲ ಅದು ಕಾಸ್ಟ್ಲಿ ಆಗತ್ತೆ ಅನ್ನೋದಾದ್ರೆ ಇನ್ನ ಕಡಿಮೆ ಮಾಡ್ಕೊಬಹುದು ಅಂತಂದ್ರೆ ಈಗ ಅಡಕೆ ಪಟ್ಟಿಗಳನ್ನೇ ಯೂಸ್ ಮಾಡ್ಕೊಂಡು ಅಟ್ಟಣಿಗೆ ತರ ಮಾಡ್ಕೊಂತಾರೆ. ಆ ತರದನ್ನು ಅಷ್ಟು ಸಿಂಪಲ್ ಆಗಿನೂ ಮಾಡ್ಕೊಂಡು ಶೆಡ್ ನಿರ್ವಹಣೆ ಮಾಡ್ಬೋದು. ಈಗ ನಮ್ ಚಾನಲ್ ಅಲ್ಲೇನೆ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಅಟ್ಟಣಿಗೆ ಮಾಡ್ಕೊಬಹುದು ಅನ್ನೋದು ಒಂದು ವಿಡಿಯೋ ಇದೆ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ನೆಕ್ಸ್ಟ್ ಮಾರ್ಕೆಟಿಂಗ್ ಪ್ರಾಬ್ಲಮ್. ಸೊ ಎಲ್ಲ ಮರಿ ತಗೊಂಬರೋದು, ಮೇವ್ ತಗೊಂಬರೋದು, ಸಾಕೋದು ಅದೆಲ್ಲ ಆದ್ಮೇಲೆ ತುಂಬಾ ದೊಡ್ಡ ಮತ್ತೆ ಇಂಪಾರ್ಟೆಂಟ್ ಘಟ್ಟ ಯಾವ್ದು ಅಂತಂದ್ರೆ ನಾವು ಮಾರ್ಕೆಟಿಂಗ್ ಮಾಡೋದು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀವಿ, ನಮ್ಗೆ ಎಷ್ಟು ಲಾಭ ಆಗತ್ತೆ ಅನ್ನೋದು ಒಂದೇನೆ ಮ್ಯಾಟರ್ ಆಗೋದು ಅಲ್ಲ. ಸೊ ಹಂಗಾಗಿ ನೀವು ಕೆಲವೊಂದಷ್ಟು ಗ್ರೌಂಡ್ ವರ್ಕ್ ಮಾಡ್ಬೇಕಾಗತ್ತೆ. ಈಗ ನಿಮ್ ಹತ್ರ ಇಷ್ಟು ಕೆಜಿ ಮರಿ ಇದೆ ಇಂಥ ಬ್ರೀಡ್, ಇದು ಹೊರಗಡೆ ಎಲ್ಲ ಎಷ್ಟು ರೇಟ್ ಅಲ್ಲಿ ಹೋಗ್ತಾ ಇದೆ,
ಅನ್ನೋದನ್ನ ಕೆಲವೊಂದಷ್ಟು ಗ್ರೌಂಡ್ ವರ್ಕ್ ಮಾಡ್ಬೇಕಾಗತ್ತೆ. ಸೊ ಈಗ ಮಾರ್ಕೆಟಿಂಗ್ ಸರಿಯಾಗಿ ಆಗ್ಲಿಲ್ಲ, ಈಗ ನಾವ್ ಹಾಕಿದ್ದು ಕೂಡ ಬಂಡವಾಳನೂ ನಮಗ್ ಬರ್ಲಿಲ್ಲ ಅಂತ ಅನ್ನೋ ಟೈಮಲ್ಲಿ ಅದು 100% ಫೇಲ್ಯೂರೇ ಆಗುತ್ತೆ. ಸೊ ಇದನ್ನೆಲ್ಲ ನಾವ್ ಯಾವ ತರ ಓವರ್ಕಮ್ ಮಾಡ್ಬೇಕು ಅನ್ನೋದಾದ್ರೆ, ನಿಮ್ ಲೋಕಾಲಿಟಿನಲ್ಲಿ ಯಾವ್ದು ಓಡ್ತಾ ಇದೆ, ಕುರಿ ಅಥವಾ ಮೇಕೆ, ನಾಟಿನ ಅಥವಾ ಯಾವ ಬ್ರೀಡ್, ಸೊ ಅಂತದನ್ನ ನೀವು ಹಾಕೋಬೇಕಾಗತ್ತೆ. ಮತ್ತೆ ಟೈಮಿಂಗ್ಸ್ ಕೂಡ ಇಂಪಾರ್ಟೆಂಟ್, ಯಾವ ಟೈಮಲ್ಲಿ ಹಾಕ್ತಾ ಇದ್ದೀರಾ ಅಂತ ಅನ್ನೋದು. ಈ ಹಬ್ಬಗಳ ಸೀಸನ್ ಅನ್ಸೀಸನ್, ಯಾವ ಸೀಸನ್ ನೋಡಿನೂ ಹಾಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಿಷ್ಟು ಗ್ರೌಂಡ್ ವರ್ಕ್ ನೀವು ಮಾಡ್ಕೊಂತೀರಾ ಅಂತಂದ್ರೆ ಒಂದ್ ಅರ್ಧಕ್ಕರ್ಧ ಮಾರ್ಕೆಟಿಂಗ್ ಸಮಸ್ಯೆ ಕಡಿಮೆ ಆಗುತ್ತೆ. ಈ ಮಾರ್ಕೆಟಿಂಗ್ ಕೂಡ ಒಂದ್ ದೊಡ್ಡ ಟಾಪಿಕ್, ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು ಗ್ರೌಂಡ್ ವರ್ಕ್. ಸೊ ಎಲ್ಲ ಬರೀ ನಾವು ವಿಡಿಯೋಸ್ ನೋಡ್ಕೊಂಡು ಬರೀ ಥಿಯರಿ ನಾಲೆಜ್ ತಗೊಂಡು ಎಲ್ಲ ಕುತ್ಕೊಂಡು ಲೆಕ್ಕ ಹಾಕ್ಬಿಟ್ಟು ಇಷ್ಟಕ್ಕಿಷ್ಟು ಅಂತ ನಾವ್ ಎಸ್ಟಿಮೇಟ್ ಮಾಡೋದಕ್ಕಿಂತ ಎಲ್ಲಿ ಏನೇನ್ ನಡೀತಾ ಇದೆ ಅದನ್ನ ನೋಡ್ಬೇಕು. ಅದ್ರದ್ ಸಂತೆಗಳೇ ಆಗಿರ್ಬೋದು, ಅಥವಾ ಯಾರಾದ್ರೂ ಸಾಕ್ತಾ ಇರೋರೇ ಆಗಿರ್ಬೋದು, ಫಾರ್ಮೇ ಆಗಿರ್ಬೋದು, ಎಲ್ಲ ವಿಸಿಟ್ ಕೊಟ್ಟು ಎಲ್ಲ ಏನ್ ರೇಟ್ ಅಲ್ಲಿ ಆಗ್ತಾ ಇದೆ, ಅಥವಾ ಯಾವ್ದು ಬೆಸ್ಟ್ ಟೈಮು ನಾವ್ ಮರಿ ಹಾಕೊಳಕ್ಕೆ, ಮತ್ತೆ ಈಗ ಶೆಡ್ ಕಟ್ಟೋದಕ್ಕೆ ಆಗ್ಲಿ ಮತ್ತೆ ಇನ್ನೊಂದಕ್ಕೆ ಆಗ್ಲಿ ಎಲ್ಲಿ ಎಷ್ಟು ಕಡಿಮೆಗೆ ನಮ್ಗೆ ಮೆಟೀರಿಯಲ್ ಸಿಗತ್ತೆ ಅನ್ನೋದನ್ನೆಲ್ಲಾನು ಕೆಲವೊಂದಷ್ಟು ಗ್ರೌಂಡ್ ವರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ. ಸೊ ಇಷ್ಟು ಬಜೆಟ್ ನಮಗ್ ಬೇಕಾಗ್ಬೋದು, ಇಷ್ಟು ಬಜೆಟ್ ಅಲ್ಲಿ ನಾವ್ ಇದ್ ಮಾಡ್ಕೊಬಹುದು ಅಂತ. ಸೊ ಒಂದಷ್ಟು ಬಜೆಟ್ ಇಟ್ಕೊಂಡು ನಿಮ್ದು ತುಂಬಾ ಪ್ಲಾನ್ಸ್ ಇಟ್ಕೊಂಡು ಅವಾಗ ಅಲ್ಲಿ ಬಜೆಟ್ ಎಕ್ಸೀಡ್ ಆದಾಗ ನಿಮಗ್ ಮರಿ ತಗೊಂಬರೋದು ಕೂಡ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗ್ಬೋದು. ಓಕೆ, ಈಗ ಬೇರೆದಕ್ಕೆ ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಈಗ ಶೆಡ್ಗೆ ಆಗ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಇನ್ವೆಸ್ಟ್ ಮಾಡ್ಕೊಂಡ್ರೆ ಮರಿಗಳ ಮೇಲೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿದಷ್ಟು ನಿಮಗ್ ಲಾಭ ಬರುತ್ತೆ. ಈ ತರ ಒಂದಷ್ಟು ಗ್ರೌಂಡ್ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ಇದು ತುಂಬಾ ಆಶ್ಚರ್ಯ ಆಗತ್ತೆ ಹೇಳಿದ್ರೆ, ಬಟ್ ಆದ್ರೂ ನಿಜ ಇದು, ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಲ್ಲ ಆಗೋದು ಸರ್ವೇ ಸಾಮಾನ್ಯ. ಬಟ್ ಆದ್ರೆ ಅದು ಒಂದು ಗುಡ್ ವಿಲ್ ಅಲ್ಲಿ ನಡಿಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಹೇಳೋದಾದ್ರೆ, ಇಲ್ಲಿ ಬಂದಿರೋರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ ಪ್ರಕಾರ ಯಾವ್ದೋ ಒಂದು ಮರಿಗೆ ಹುಷಾರಿರ್ಲಿಲ್ಲ, ಸೊ ಹಂಗಾಗಿ ಅವರು ಡಾಕ್ಟರ್ ಕರ್ಸೋಣ ಅಂತ ಒಬ್ರು ಹೇಳ್ತಾರೆ, ಇವಕ್ಕೆ ಯಾವ್ದೋ ಒಂದು ಔಷಧಿ ಹಾಕಿದಿವಲ್ಲ ನೋಡೋಣ ಇರು ನಾಳೆಗೆ ಅಂತ ಅಂದ್ಬಿಟ್ಟು ಒಬ್ರು ಡಿಲೇ ಮಾಡ್ತಾರೆ. ಸೊ ಹಂಗಾಗಿ ಅವ್ರು ಕಾಯ್ದು ಮಾಡೋಣ ಬೇಕಾ ಬೇಡವಾ ಅಂತ ನೋಡೋ ಅಷ್ಟರಲ್ಲಿ ಮರಿ ಡೆತ್ತೆ ಆಗೋಗುತ್ತೆ. ಸೊ ಈ ತರ ಒಂದ್ ಪಾರ್ಟ್ನರ್ಶಿಪ್ ಆಗ್ತಾ ಇದೆ ಅಂತ ಅಂದಾಗ ಇಬ್ರಿಗೊಂದ್ ಕೋಆರ್ಡಿನೇಷನ್ ಇರ್ಬೇಕಾಗತ್ತೆ. ಸೊ ಇಲ್ಲ ಅಂತ ಅಂದಾಗ ಲಾಸ್ ಇಬ್ರು ಕೂಡ ನೋಡ್ತಾರೆ ಅಲ್ಲ. ಯಾವ್ದೇ ಬಿಸ್ನೆಸ್ ಆಗ್ಲಿ ಒಂದು ಒಪ್ಪಂದದಲ್ಲಿ ನಡಿಬೇಕಾಗತ್ತೆ. ಈ ತರ ವರ್ಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ಬೆಟರ್ ಸಿಂಗಲ್ ಆಗಿ ಮಾಡ್ಕೊಳ್ಳೋದೇನೆ ನನ್ ಪ್ರಕಾರ ಒಳ್ಳೇದು ಅಂತ ಹೇಳ್ತೀನಿ. ಇಲ್ಲ ನಿಮ್ಗೆ ಬೇಕೇ ಬೇಕಾಗತ್ತೆ, ಒಂದು ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ಅಂದ್ರೆ ಒಂದು ಸ್ಲೀಪಿಂಗ್ ಪಾರ್ಟ್ನರ್ ತರ ತಗೋಬಹುದು. ಸೊ ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲಿ ಹೆಂಗಾಗತ್ತೆ ಅಂತಂದ್ರೆ ಎಲ್ಲ ಡಿಸಿಷನ್ಸ್ ಎಲ್ಲ ಒಬ್ರ ಆಗತ್ತೆ. ಅದು ಪ್ರಾಫಿಟ್ ಅಲ್ಲಿ ಮಾತ್ರ ಡಿಪೆಂಡ್ಸ್ ಆನ್ ಯಾವ ರೇಷಿಯೋದಲ್ಲಿ ನೀವು ಪ್ರಾಫಿಟ್ ತಗೋತೀರಾ ಅನ್ನೋದ್ರ ಮೇಲೆ ಸ್ಲೀಪಿಂಗ್ ಪಾರ್ಟ್ನರ್ಗೆ ಒಂದು ಇಷ್ಟು ಅಂತ ರೇಷಿಯೋ ಹೋಗುತ್ತೆ. ಸೊ ಸಿಂಗಲ್ ಹ್ಯಾಂಡೆಡ್ ಆಗಿ ಡಿಸಿಷನ್ ಮೇಕಿಂಗ್ ಇದ್ರೆ ಒಳ್ಳೇದು ಅಂತ ನಾನ್ ಅನ್ಕೊಂತೀನಿ. ಈಗ ಹೇಳಿರುವಂತ ಕೆಲವೊಂದಷ್ಟು ಪಾಯಿಂಟ್ ಗಳೇ ನಮ್ಗೆ ಫೇಲಿಯರ್ ಕಾರಣ ಆಗ್ತಾ ಇರ್ಬೋದು. ಈಗ ಬರೀ ಏನ್ ಫೇಲಿಯರ್ ಕಾರಣ ಅಂತ ಹೇಳ್ಬಿಡೋದಕ್ಕಿಂತ, ಈಗ ನಮ್ಮ ಅನುಭವದಲ್ಲಿ ನಮ್ಗೇನ್ ಅನುಭವ ಆಗಿದೆ, ಏನು ಬೆಸ್ಟ್ ಆಗಿ ಸಾಧ್ಯನೋ ಅಷ್ಟು ಒಂದು ಆಲ್ಟರ್ನೇಟ್ ಆಗಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದಕ್ಕೆ ಟ್ರೈ ಮಾಡಿದೀನಿ. ಈಗ ನಾವು ಕೂಡ ಒಂದ್ 8-10 ನಿಮಿಷ ವಿಡಿಯೋ ಮಾಡ್ತೀವಿ, ಆದ್ರೆ ನೀವು ನಿಮ್ಮ ಒಂದ್ 8-10 ನಿಮಿಷ ಟೈಮ್ ಕೊಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಅದು ಫುಲ್ಫಿಲ್ ಆಗ್ಬೇಕು. ಈಗ ಬರೀ ಇದು ಫೇಲಿಯರ್ ಅಂತ ಹೇಳ್ಬಿಡೋದಕ್ಕಿಂತ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಕೊಬಹುದು ಅಂತ ಒಂದು ಪರ್ಯಾಯ ಮಾರ್ಗ ಒಂದು ಬೆಸ್ಟ್ ಆಗಿ ಕೊಡೋದಕ್ಕೆ ಟ್ರೈ ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.